ಸರ್ ನಮಸ್ಕಾರ. ನಮಸ್ಕಾರ. ಇವತ್ತು ಅಲಯನ್ಸ್ ಸಂಸ್ಥೆ ಮೈಸೂರು ಜಿಲ್ಲೆಯಲ್ಲಿ ಪಾಸ್ ಪ್ರೆಸಿಡೆಂಟ್ ಡಿಸ್ಟ್ರಿಕ್ಟ್ ಗವರ್ನರ್ ಆಗಿದ್ದು ಅಂತ ತಾವು ಇವತ್ತು ಕೂಡ ಬಂದಿದ್ದೀರಾ ಕಾರ್ಯಕ್ರಮಕ್ಕೆ, ಏನು ಹೇಳ್ತೀನಿ? ಇಲ್ಲ, ಕಾರ್ಯಕ್ರಮ ಇದು ಒಳ್ಳೆ ಕಾರ್ಯಕ್ರಮ. ಏನಂದ್ರೆ ಈ ಶಾಲಾ ಮಕ್ಕಳಿಗೆ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಚಿತ್ರಕಲಾ ಸ್ಪರ್ಧೆಯನ್ನ ಏನು ಕಲಾನಿಕೇತನ್ ಕಾಲೇಜ್ ಆಫ್ ವಿಜುವಲ್ ಆರ್ಟ್ಸ್ ಅವರು ಸಹಯೋಗದೊಂದಿಗೆ ನಮ್ಮ ಅಲಯನ್ಸ್ ಏನಿದೆ ಸಂಸ್ಥೆ, ಆ ಸಂಸ್ಥೆಯಲ್ಲಿ ಅಲಯನ್ಸ್ ಗ್ರೀನ್ ಅವಾರ್ಡ್ ಅಂತ ಇವತ್ತು ಮಕ್ಕಳಿಗೆ ಯಾರು ಬಹಳ ಚೆನ್ನಾಗಿ ಆ ಚಿತ್ರಕಲಾ ಇದರಲ್ಲಿ ಆ ಚಿತ್ರಗಳನ್ನ ಅತಿ ಉತ್ತಮವಾಗಿ ಮತ್ತು ವಿಭಿನ್ನವಾಗಿ ಅರ್ಥಪೂರ್ಣವಾಗಿ ಯಾರ್ಯಾರು ಅದನ್ನ ಇದು ಮಾಡಿರ್ತಾರೋ, ಪೇಂಟಿಂಗ್ ಮಾಡಿರ್ತಾರೋ ಅವ್ರಿಗೆಲ್ಲ ಒಂದು ಪ್ರೈಸ್ ಅನ್ನು ಕೊಡೋದರೊಂದಿಗೆ ಅವ್ರನ್ನ ಪ್ರೋತ್ಸಾಹಿಸಿ ಇವತ್ತು ಏನು ನಮ್ಮ ಅಲಯನ್ಸ್ ಸಂಸ್ಥೆ 255 ಸೌತ್ ವತಿಯಿಂದ ಈ ಒಂದು ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದ್ವಿ. ಕಳೆದ ವರ್ಷನೂ ಸಹ ಮಾಡಿದ್ವಿ. ಅದು ಕಳೆದ ವರ್ಷ ಅನಂತೇಶ್ವರ ಭವನದಲ್ಲಿ ಮಾಡಿದ್ವಿ. ಈ ಸರಿ ಅಂದ್ರೆ ನಮ್ಮ ಕಲಾನಿಕೇತನ್ ಕಾಲೇಜ್ ಇದರಲ್ಲೇ ನಾವು ಒಂದು ಸರಿಯಾದಲ್ಲಿ ಮಾಡ್ತಾ ಇರೋದ್ರಿಂದ ಮಕ್ಕಳಿಗೆ ಈ ಕಲೆಗೆ ಬಹಳ ಇವತ್ತು ಬೆಲೆ ಇದೆ. ಯಾಕಂದ್ರೆ ಒಂದೊಂದು ಈ ಆ ಕಲೆ ಇದನ್ನ ನಾವು ಈ ಮಕ್ಕಳಲ್ಲಿ ಇರತ್ತಲ್ಲ, ಅದನ್ನ ಬಿಡಿಸುವ ರೀತಿಯಾಗಲಿ ಇನ್ನೊಂದಾಗಲಿ ಮತ್ತೊಂದಲ್ಲಿ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲೆಲ್ಲಿ ಇವತ್ತು ಏರ್ಪೋರ್ಟ್ ಅಲ್ಲಾಗಲಿ ಒಳ್ಳೊಳ್ಳೆ ಜಾಗದಲ್ಲಾಗಲಿ ಈ ಬುದ್ಧ ಸ್ಟ್ಯಾಚ್ಯೂ ಇಂಥ ಕಡೆಗಳೆಲ್ಲ ನಾವು ನೋಡಿದ್ರೆ ದೊಡ್ಡ ದೊಡ್ಡ ಸ್ಟಾರ್ ಹೋಟ್ಲಲ್ಲಿ ಇಂಟರ್ನ್ಯಾಷನಲ್ ಹೋಟೆಲ್ಗಳೆಲ್ಲ ಈ ಒಂದು ಈ ಚಿತ್ರಗಳ ಒಂದು ಇದನ್ನ ಬಿತ್ತಿರ್ತಾರಲ್ಲ, ಅದನ್ನೆಲ್ಲ ಹಾಕ್ತಾ ಇರ್ತಾರಲ್ಲ, ಅವಾಗ ನಾವು ಅನ್ಕೊಳ್ತೀವಿ ಆ ಮಕ್ಕಳಲ್ಲಿ ಆ ಕಲೆ ಇದೆ, ಅದನ್ನ ನಾವು ಹೊರಗೆ ತೆಗಿಬೇಕಾದ್ರೆ ಈ ತರ ಒಂದು ಕಾರ್ಯಕ್ರಮಗಳನ್ನ ಆಯೋಜಿಸಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಅಲಯನ್ಸ್ ಸಂಸ್ಥೆಯಿಂದ ಅಲಯನ್ಸ್ ಗ್ರೀನ್ ಆಕ್ಚುಲಿ ಒಂದು ಅವಾರ್ಡ್ ಅಂತ ಒಂದು ವರ್ಷ ನಾವು ಕೊಡೋ ತರ ಒಂದು ಆಕ್ಚುಲಿ ಒಂದು ಆಯೋಜನೆ ಮಾಡಿಕೊಂಡು ನಾವು ಈ ಒಂದು ಚಿತ್ರಕಲಾ ಸ್ಪರ್ಧೆನ ನಾವು ಆರಂಭಿಸಿದ್ದೀವಿ. ಹೋದ ವರ್ಷನೂ ಮಾಡಿದ್ವಿ, ಇದು 2ನೇ ವರ್ಷ ಮುಂದುವರಿತಾ ಇದೆ. ಪ್ರತಿ ವರ್ಷನೂ ಈ ತರ ಒಂದು ಚಿತ್ರ ಪ್ರೇಮಿಗಳಿಗೆ, ಚಿತ್ರಕಲಾ ಪ್ರೇಮಿಗಳಿಗೆ ಈ ನಮ್ಮ ಅದು ಸ್ಕೂಲ್ ಮಕ್ಕಳಿಗೆ ಪ್ರೋತ್ಸಾಹಿಸಲು ಈ ಒಂದು ಕಾರ್ಯಕ್ರಮ ಆಯೋಜಿಸಿದ್ದೀವಿ. ಇದರಲ್ಲಿ ನಮ್ಮ ಎಲ್ಲ ಕ್ಯಾಬಿನೆಟ್ ಪ್ರತಿಯೊಬ್ಬರು ಇದ್ದಾರೆ. ಅದ್ರ ಜೊತೆಗೆ ನಮ್ಗೇನಿದ್ದಾರೆ ಇದರಲ್ಲಿ ನಮ್ಮ ಮುಖ್ಯವಾಗಿ ಅಲೈ ನಾಗರಾಜ್ ಬೀರೆ ಅವರು, ನಮ್ಮ ಅಂತಾರಾಷ್ಟ್ರೀಯ ಕಾರ್ಯದರ್ಶಿ ಅವರು, ಮತ್ತು ಮಾಲಬೇಶ್ವರ ನಮ್ಮ ರಾಜ್ಯಪಾಲರು, ಹಂಸಪ್ರಸನ್ನ ಕುಮಾರ್ ಕಾರ್ಯದರ್ಶಿ ಸಂಪಾದಕರು ಕರ್ನಾಟಕ ಮೈಸೂರು, ಮತ್ತು ಇಲ್ಲಿನ ಕಲಾನಿಕೇತನ ಬಾಬುರಾವ್ ಅವರು, ಅದ್ರ ಜೊತೆಗೆ ಮಹಾದೇವ್ ಶೆಟ್ಟಿ ಇಲ್ಲಿನ ಪ್ರಾಚಾರ್ಯರು ಕಲಾನಿಕೇತನ ದೃಶ್ಯ ಮಹಾವಿದ್ಯಾಲಯದವರು, ಅದ್ರ ಜೊತೆಗೆ ನಮ್ಮ ಇದರಲ್ಲಿ ಕಳೆದ ಬಾರಿ PDG IC ಚೇರ್ಮನ್ ಸಿರಿಬಾಲ್ ಅವರು ಬಂದಿದ್ದಾರೆ, ಸಂತೋಷ್ ಕುಮಾರ್ ಅವರು ಬಂದಿದ್ದಾರೆ, ಫಸ್ಟ್ ಪ್ರೈಸ್ ಅವರು, ಗಂಗಾಧರ ಸೆಕೆಂಡ್ ಪ್ರೈಸ್ ಅವರು, ಶಾಲಿನಿ ನಾಗರಾಜ್ ಥರ್ಡ್ ಪ್ರೈಸ್ ಅವರು, ಜೊತೆಗೆ ಇಲ್ಲಿನ ಏನು ಒಂದು ಅಲೆ ಚಿಕ್ಕಣ್ಣ ಅವರು ಈ ಒಂದು ಕಾರ್ಯಕ್ರಮನ ಅತಿ ಮುಖ್ಯವಾಗಿ ಅವರು ಇದನ್ನ ಜವಾಬ್ದಾರಿ ತಗೊಂಡು ಈ ವರ್ಷ ಮಾಡ್ತಾ ಇರೋದು ಬಹಳ ಮೆಚ್ಚತಕ್ಕಂಥದ್ದು. ಅವರು ಈ 2ನೇ ಬಾರಿ, ಮೊದಲನೇ ಬಾರಿ ಒಂಥರ ಮಾಡಿದ್ರು, ಈ ಬಾರಿ ಅದಕ್ಕಿಂತ ವಿಭಿನ್ನವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಚಿಕ್ಕಣ್ಣ ಅವರಿಗೆ ನಾವು ಖಂಡಿತವಾಗಿ ಅವರು ಧನ್ಯವಾದ ಹೇಳಬೇಕು. ಅವರಿಗೆ ಸಂಯೋಜನೆ ಅದೇ ಶ್ವೇತಾ ದಿನೇಶ್ ಅವರಿದ್ದಾರೆ. ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಏನು ಗವರ್ನರ್ ತುಂಬಾ ಹೃದಯ ಉತ್ಸಾಹದಿಂದ ಅವರು ಮುಂದೆ ನಿಂತುಕೊಂಡು ಓಡಾಡ್ತಾ ಇದ್ದಾರೆ. ಬಟ್ ಈ ಸಂಸ್ಥೆಗೆ, ನಮ್ಮ ಸಂಸ್ಥೆ ಅಡಿಯಲ್ಲಿ ಕೆಲಸ ಮಾಡ್ತಾ ಇರೋದು ನಮ್ಮ 250 ಸೌದಿಗೆ ಬಹಳ ದೊಡ್ಡ ಆಕ್ಚುಲಿ ಅಭಿನಂದನೆ ಅಂತ ಹೇಳೋದು ನಾನು ಇಚ್ಛೆ ಪಡ್ತೀನಿ. ತಮ್ಮ ಪರಿಚಯ? ನನ್ನ ಹೆಸರು ಅಲೈ ವೆಂಕಟೇಶ್ ಅಂತ ಹೇಳ್ಬಿಟ್ಟು ಕಳೆದ ಬಾರಿ ನನ್ನ ಇದಾಗಿದೆ. ಈಗ PDG ಪಾರ್ಟ್ ಡಿಸ್ಟ್ರಿಕ್ಟ್ ಗವರ್ನರು, ಮತ್ತೆ SMC ಇದರಲ್ಲಿ ನಾನು ಜಾಯಿಂಟ್ ಟ್ರೆಜರರ್ ಆಗಿದ್ದೀನಿ ಅಂತಾರಾಷ್ಟ್ರೀಯ ಸಂಸ್ಥೆಯಲ್ಲಿ. ಓಕೆ ಸರ್, ಇವತ್ತು ಏನು ಇಂಟರ್ನ್ಯಾಷನಲ್ ಸಂಸ್ಥೆ ಮೈಸೂರಿಂದ ಹುಟ್ಟಿದಂತೆ ಇಡೀ ರಾಜ್ಯದಲ್ಲಿ ಜೊತೆಗೆ ಇಡೀ ದೇಶದಲ್ಲೂ ಕೂಡ ಪರಿಸರಿಸಲಾಗಿದೆ. ಹಾಗೆ ಮುಖ್ಯವಾಗಿ ವೇದಿಕೆ ಬಂದೆ ನಮ್ಮ ಮೈಸೂರು ಜಿಲ್ಲೆ. ಹೌದು, ಅಲ್ಲ ನಮ್ಮ ಇದ್ರಲ್ಲಿ ಕರ್ನಾಟಕದಲ್ಲಿ ನಮ್ದು ಸಂಸ್ಥೆ ಉದ್ಘಾಟನೆ ಆಗಿ ಸ್ಥಾಪನೆ ಆಗಿದ್ದು ಇಲ್ಲೇನೆ ಅಲಯನ್ಸ್ ಸಂಸ್ಥೆ. ಯಾಕಂದ್ರೆ ಅದು ಇದಕ್ಕೆ ಹಿಂದೆ ಬೇರೆ ಬೇರೆ ದೇಶಗಳಲ್ಲಿತ್ತು, ಬೇರೆ ಬೇರೆ ರಾಜ್ಯಗಳಲ್ಲಿತ್ತು, ಕರ್ನಾಟಕದಲ್ಲಿ ಇರಲಿಲ್ಲ. ಹಂಗಾಗಿ ಕರ್ನಾಟಕದಲ್ಲಿ ಮೊದಲು ಪ್ರಾರಂಭ ಆಗಿದ್ದು ಮೈಸೂರು. 250 ಸೌತ್. ಅದರಿಂದ ನಾವು ಒಂದ್ಸರಿ ಕಾರ್ಯಕ್ರಮ ನಾವು ಆರಂಭ ಮಾಡಿದ್ರೆ ಕರ್ನಾಟಕದಂತ ಪ್ರತಿಯೊಂದಲ್ಲಿ ಉಡುಪಿಯಲ್ಲಿ ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಬೆಳಗಾಂ ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ಹುಬ್ಳಿ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ಹೀಗೆ ಹಲವಾರು ಆಕ್ಚುಲಿ ನಮ್ಮ ಬೇರೆ ಬೇರೆ ಊರುಗಳಲ್ಲಿ ಈ ಒಂದು ಕಾರ್ಯಕ್ರಮಗಳು ಹಂಗೆ ಒಂದು ಹಬ್ಬ. ಯಾಕಂದ್ರೆ ಇವೆಲ್ಲ ಬಹಳ ಅರ್ಥಪೂರ್ಣವಾದ ಕೆಲಸಗಳು. ಯಾಕಂದ್ರೆ ಈ ಮಾಡೋದ್ರಲ್ಲಿ ಇದೆಯಲ್ಲ ಆ ಉತ್ಸಾಹನೂ ಇದೆ, ಮತ್ತೆ ಅದಕ್ಕೆ ನಮ್ಮ ಈ ಥರದ್ದು ಮಾಡಕ್ಕೆ ನಮ್ಮ ಕೈಯಲ್ಲಿ ಆಯ್ತಲ್ಲ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಅಭಿನಂದನೆನೂ ಇದೆ ನಮಗೆ. ಹಾಗಾಗಿ ಇದು ಕರ್ನಾಟಕದಾದ್ಯಂತ ಈ ಥರದ ಕೆಲಸಗಳು ಪೂರ್ತಿ ಪ್ರಮಾಣವಾಗಿ ನಮ್ಮ ಅಲಯನ್ಸ್ ಸಂಸ್ಥೆ ಹಮ್ಮಿಕೊಳ್ಳುತ್ತೆ. ಅದನ್ನ ಎಲ್ಲ ವರ್ಷನೂ ಅದನ್ನ ಆಚರಿಸುತ್ತೆ ಅಂತ ಹೇಳಲು ಇಚ್ಛೆ ಬಿಡ್ತೀನಿ ಸರ್. ಹಾಗೆ ನನ್ನ ತಮ್ಮ ಒಂದು ತಿರುಗುಬಣ ಪತ್ರಿಕೆ 10 ವರ್ಷದ ಕೂಸು ಸರ್, ಅದನ್ನ ಆಡಿಸಿ ಬೆಳೆಸಿ ಇವತ್ತಿನವರೆಗೂ ಕೂಡ ನಮ್ಮ ಕೈ ಕೊಟ್ಟಿದ್ದೀರಾ. ನಮ್ಮೆಲ್ಲ ಜವಾಬ್ದಾರಿಗಳು ನಮ್ಮ ಪತ್ರಿಕಾ ರಂಗದಲ್ಲಿ ಕೊಟ್ಟಿದ್ದೀರಾ ತಾವು. ಈ ಎಲ್ಲ ವಿಚಾರಗಳು ಕೂಡ ಅಲಯನ್ಸ್ ಸಂಸ್ಥೆಯ ಪ್ರತಿಯೊಂದು ವಿಚಾರಗಳು ಕೂಡ ಪ್ರಕಟ ಆಗ್ತಾನೆ ಇದೆ ಸರ್. ಹೌದು, ಹಾಗಾಗಿ ಅಲ್ಲ ಈಗ ನಮ್ಗೇನಾಗತ್ತಂದ್ರೆ ಯಾರು ಏನ್ ಮಾಡ್ತಾ ಇರೋದು ಅದು ಅವತ್ತಿಗೆ ಅಲ್ಲೇ ಮುದೋಡ್ಬಾರ್ದು. ಅದು ಎಲ್ಲೋ ಒಂದ್ ಕಡೆ ಪತ್ರಿಕೆಯಲ್ಲಿ ಬಂದಾಗ ಅದು ಅದ್ರ ಪ್ರತಿಯನ್ನ ಎತ್ತಿಟ್ರೆ ನೀವು 10 ವರ್ಷ ಆದ್ರೆ ಅದು ನೋಡ್ಬೋದು. ನಾನು ಈ ವರ್ಷದಲ್ಲಿ ಇವೆಲ್ಲ ನಾವು ಮಾಡಿದೀವಿ, ಆ ವರ್ಷದಲ್ಲಿ ಮಾಡಿದ್ದೆ ಅಂತ ಅಕಸ್ಮಾತ್ ಅವ್ರ ಆ ಪತ್ರಿಕೆನ ತಿರುವಾಗಿ ನೋಡಿದಾಗ
ಅವರು ಅದನ್ನ ಬೇರೆ ಯಾರಿಗಾರು ತೋರಿಸಿದಾಗ ಅವ್ರು ಅದರಲ್ಲಿ ಇಂಪ್ರೆಸ್ ಆಗಿ ಅದನ್ನ ಆ ಥರ ಕಾರ್ಯಕ್ರಮ ಮಾಡ್ತಾ ಇದ್ರು, ನಾವು ಈ ಥರ ಕಾರ್ಯಕ್ರಮ ಮಾಡ್ಬೋದು ಅಂತ ಹೇಳ್ಬಿಟ್ಟು ಯಾರಿಗಾದ್ರೂ ಮಾದರಿ ಆಗಬೇಕು. ಅದಕ್ಕೆ ನಾವೇನ್ ಮಾಡ್ತೀವಿ, ಪತ್ರಿಕೆಗಳಲ್ಲಿ ಈಗ ನೋಡಿ ಬೇರೆ ಇದ್ರಲ್ಲಿ ಬಂದ್ರೆ ಅವತ್ತು ಬಂದು ಅವತ್ತು ಹೋಗ್ಬಿಡುತ್ತೆ. ಬಟ್ ಪತ್ರಿಕೆ ಹಂಗಲ್ಲ, ಯಾವತ್ತೂ ತೆಗೆದು ತಿರುವಾಕಿದ್ರೆ ಪೇಜ್ ತಿರುವಾಗ್ತಾ ಇದ್ರೆ ಏನೇನು ಕಾರ್ಯಕ್ರಮ ನಡೆದಿದೆ ಅನ್ನೋದು ನಮ್ಗೆ ಒಂದೊಂದು ಕೌಂಟಬಲ್ ಆಗುತ್ತೆ. ಅದರಿಂದ ನಮ್ಮ ಪತ್ರಿಕೆಗಳು ಕೆಲವಾರು ಕೆಲಸಗಳನ್ನ, ಅದು ಹಲವಾರು ಕೆಲಸಗಳು ಮಾತ್ರ ಜಾಸ್ತಿ ನಾವು ಅದ್ರಲ್ಲಿ ಹಾಕ್ತೀವಿ. ಯಾಕಂದ್ರೆ ನಾವು ಏನೇನು ಸಿಗುತ್ತೋ ಅದೆಲ್ಲ ತುಂಬ ಹೋಗಲ್ಲ ನಮ್ಮ ಪತ್ರಿಕೆಯಲ್ಲಿ. ಯಾಕಂದ್ರೆ ಅದು ಸ್ವಲ್ಪ ಅಫಿಷಿಯಲ್ ಆಗಿರಬೇಕು, ಆಮೇಲೆ ಚಟುವಟಿಕೆದಾರರಿಗೆ ಅದು ಉತ್ತೇಜನ ಕೊಡತಾ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ಇದು ಆ ಸಂಸ್ಥೆ ಆಗಿ ಈಗ 11ನೇ ವರ್ಷ ನಡೀತಾ ಇದೆ. ಯಾಕಂದ್ರೆ ನಾವು 2015ರಲ್ಲಿ ಪ್ರಾರಂಭ ಮಾಡಿದ್ದು, ಈಗ 2026. ಸೊ ಮುಂಚೆ 15ಕ್ಕೆ ಒಂದ್ಸರಿ ನಾವು ಮಾಡ್ತಾ ಇದ್ವಿ, ಈಗ ಮಂತ್ಲಿ ಒನ್ಸ್ ಮಾಡ್ತಾ ಇದೀವಿ. ಬಟ್ ಆದ್ರೂ ಅದು ಏನಾಗತ್ತಂದ್ರೆ ಆ ಪತ್ರಿಕೆಗಳು ಎಲ್ಲರಿಗೂ ತಲುಪಿ ಮತ್ತೆ ಮಾಡಿರೋರ್ ಕೈಗೂ ತಲುಪಿದ್ರೆ ಅವ್ರಿಗೆ ಅದನ್ನ ಜೋಪಾನ ಇಟ್ಕೊಂಡು ಅದನ್ನ ಗೌರವಿಸ್ತಾರೆ ಅಂತ ನಮ್ಮ ಅಭಿಪ್ರಾಯ. ಹೌದು ಸರ್, ತಿರುಗುಬಾಣ ಅಂತಂದ್ರೆ ಒಂದು ವಿಶೇಷವಾದ ಶೀರ್ಷಿಕೆ ತಗೊಂಡಿರೋದು. ಅದನ್ನ ಹೇಳಿದ ತಕ್ಷಣ ಬಹಳ ಕೆಲವರೆಲ್ಲ ಅಲರ್ಟ್ ಆಗ್ತಾರೆ, ಕೆಲವರೆಲ್ಲ ಬಹಳ ಪ್ರಶಂಸೆ ಕೂಡ. ಅಲ್ಲ, ಎಲ್ಲಿ ವಿಷಯ ಇದೆ ಅಲ್ಲಿ ತಿರುಗತ್ತೆ ಅದು ಅಂತ. ಯಾಕಂದ್ರೆ ಅದು ಬಾಣ ಏನಂದ್ರೆ ಬಾಣ ಎಲ್ಲಿ ಮುಟ್ಟಬೇಕು, ಅದು ಎಲ್ಲಿ ಮುಟ್ಟತ್ತೆ ಅನ್ನೋದನ್ನ ನಾವು ಆಲೋಚನೆ ಮಾಡುವವರ ವ್ಯಕ್ತಿ ಮೇಲೆ ಅದು ನಿರ್ಧಾರವಾಗಿರುತ್ತದೆ. ಆಮೇಲೆ ಆ ಹೆಸರು ಅಷ್ಟೇ, ತಿರುಗುಬಾಣ ಅಂತ ಕೊಟ್ಟಿರೋದು ನಮ್ಗೆ ಒಂದೇ ಸೀಮಿತವಾದ ವರ್ಗಕ್ಕಲ್ಲ, ಅದು ಎಲ್ಲಾ ಸೀಮಿತ ವರ್ಗ ಕಡೆನೂ ಅದು ತಿರುಗ್ತಾ ಇರತ್ತದು. ಯಾಕಂದ್ರೆ ಈಗ ನಮ್ಗೇನಾಗತ್ತೆ, ಕಾಲಚಕ್ರದ ಜೊತೆಗೆ ನಾವೆಲ್ಲ ಅಂತೀವಲ್ಲ, ಆ ಥರ ತಿರುಗುಬಾಣನು ಅದೇ ಒಂದು ಒಂದು ಆಲೋಚನೆಯಲ್ಲಿ ನಮ್ದು ಕೆಲಸ ಮಾಡ್ತಾ ಇದೆ ಅಂತ ನಾನು ನಂಬ್ತೀನಿ. ಥ್ಯಾಂಕ್ ಯು ಸರ್. ಬನ್ನಿ ಲೋಕೇಶ್ ಅವರೇ.